ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮತ್ತಷ್ಟು ಮಗದಷ್ಟು ಬಿಗಿಗೊಳಿಸಲಾಗ್ತಾ ಇದೆ. ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ಅನೇಕರು ಹನುಮಾನ್ಗಡಿಗೆ ಆಗಮಿಸಿ ಹನುಮಂತನ ದರ್ಶನವನ್ನ ಪಡೆದು ರಾಮನ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಸಾಗ್ತಾ ಇದ್ದಾರೆ. ಹೀಗಾಗಿ ರಾಮ ಮಂದಿರದ ಮುಖ್ಯ ದ್ವಾರ ಸುಗ್ರೀವ್ ಖಿಲಾ ಅಂತ ಹೇಳಿ ಆ ಒಂದು ದ್ವಾರವನ್ನ ಪರಿಗಣಿಸಲಾಗುತ್ತೆ, ಕರೆಯಲಾಗುತ್ತೆ. ಸುಗ್ರೀವ್ ಖಿಲಾ ಮಾರ್ಗವಾಗಿ ಬರುವ ಪ್ರತಿಯೊಂದು ವಾಹನವನ್ನ ಹಾಗೆ ಸಾರ್ವಜನಿಕರ ಪ್ರವೇಶವನ್ನ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಲಾಗಿದೆ. ಹಾಗೆ ಆ ಮಾರ್ಗವಾಗಿ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಾಮಪಥ, ಈ ಪಥದಲ್ಲಿ ಓಡಾಡ್ಲಿಕ್ಕೂ ಕೂಡ ಕೇವಲ ಆಹ್ವಾನಿತರಿಗೆ ಅದನ್ನು ಹೊರತುಪಡಿಸಿದರೆ ಸ್ವಚ್ಛತಾ ಕರ್ಮಿಗಳಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಆಗಮಿಸಲಿದ್ದಾರೆ. ಹೀಗಾಗಿ RAF ತಂಡ ಹಾಗೆ ಸಿವಿಲ್ ಪೊಲೀಸ್ ತಂಡದಿಂದ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಹೆಚ್ಚುಗೊಳಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆಯ ಸಂಪೂರ್ಣ ಎರಡೂ ಭಾಗದಲ್ಲೂ ಕೂಡ RAF ಹಾಗೆ ಸಿವಿಲ್ ಪೊಲೀಸ್ ಹಾಗೆ ATSನ ಕಮಾಂಡೋಗಳನ್ನ ನಿಯೋಜನೆ ಮಾಡಲಾಗಿದೆ ಭದ್ರತಾ ದೃಷ್ಟಿಯಿಂದ. ಇದನ್ನ ಹೊರತುಪಡಿಸಿದ್ರೆ ಬ್ಯಾಚ್ ವೈಸ್ ಹಂತ ಹಂತವಾಗಿ ಆಹ್ವಾನಿತರನ್ನ ಹಾಗೆ ಆಹ್ವಾನಿತರಿಗೆ ಸೇವೆಯನ್ನು ಸಲ್ಲಿಸುವಂತಹ ಸ್ವಯಂ ಸೇವಕರನ್ನ ಹಂತ ಹಂತವಾಗಿ ರಾಮ ಮಂದಿರದ ಒಳಗಡೆ ಬಿಡಲಾಗ್ತಾ ಇದೆ. ಒಟ್ಟು 16 ಗೇಟ್ಗಳನ್ನ ಮಾಡಲಾಗಿದೆ ಪ್ರತ್ಯೇಕವಾಗಿ. ಆ 16 ಗೇಟ್ಗಳಿಗೂ ಕೂಡ ಪ್ರತ್ಯೇಕವಾಗಿ QR ಕೋಡ್ಗಳನ್ನು ನಿರ್ಮಿಸಿ ಬ್ಯಾಚ್ಗಳಲ್ಲಿ ತಮಗೆ ನಿಗದಿ ಮಾಡಲಾಗಿರುವ ಗೇಟ್ನ ಮೂಲಕವೇ ಆಹ್ವಾನಿತರಿಗೆ ಹಾಗೆ ವಿಶೇಷ ಅತಿಥಿಗಳಿಗೆ ಪ್ರವೇಶವನ್ನ ಮಾಡಿಕೊಡಲಾಗ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸರ ಭದ್ರತಾ ವ್ಯವಸ್ಥೆ ಹೆಚ್ಚಾಗ್ತಾ ಇದೆ. ಹಾಗೆ ಆಹ್ವಾನಿತರು ಏನು ಆಗಮಿಸ್ತಾ ಇದ್ದಾರೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ, ಅವರು ಕೂಡ ಒಬ್ಬೊಬ್ಬರಾಗಿ ತಂಡೋಪತಂಡವಾಗಿ ರಾಮ ಮಂದಿರದ ಒಳಕ್ಕೆ ಪ್ರವೇಶವನ್ನು ಪಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದಾರೆ. 10 ಗಂಟೆಯ ನಂತರದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಕೂಡ ಪ್ರಾರಂಭ ಆಗ್ತಾ ಹೋಗುತ್ತೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ ತನಕ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅದಾದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಯ ಈ ಖುಷಿಯನ್ನ ದೇಶದ ನಿವಾಸಿಗಳಿಗೆ ಹಂಚಿಕೊಳ್ಳಲಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಮನೆಗಳಲ್ಲಿ ರಾಮೋತ್ಸವವನ್ನು ಆಚರಿಸಿ ಮನೆಗಳಲ್ಲಿ ದೀಪವನ್ನು ಬೆಳಗಿಸಿ ಅನ್ನೋ ಕರೆಯನ್ನ ಕೂಡ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಕೂ ಕೂಡ ಬಹಳ ಉತ್ತಮವಾದ ಸ್ಪಂದನೆ ಲಭ್ಯವಾಗೋ ನಿರೀಕ್ಷೆ ಇದೆ. ಇದೆಲ್ಲ ವಿಚಾರವನ್ನ ಪ್ರಮುಖವಾಗಿ 500 ವರ್ಷಗಳ ಸಂಘರ್ಷಗಳ ಬಳಿಕ ಏನು ರಾಮ ಮಂದಿರ ನಿರ್ಮಾಣವಾಗಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ, ಈ ಖುಷಿಯನ್ನ ಹಂಚಿಕೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮತ್ತಷ್ಟು ಸುದ್ದಿ ಅಯೋಧ್ಯೆಯಿಂದ ಮತ್ತಷ್ಟು ಲೈವ್ ಕವರೇಜ್ ಮುಂದುವರಿಯುತ್ತೆ.